ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಬಂದ್ಬಿಡ್ತೀವಿ ಗೈಸ್. ಸಾಕಷ್ಟು ಜನ ಗುಡ್ ನ್ಯೂಸ್ ಏನು ಅಂತ ಕೇಳ್ತಾ ಇದ್ರಿ. ಆ ಗುಡ್ ನ್ಯೂಸ್ ನ ಹೇಳೋ ಸಮಯ ಬಂದಿದೆ. ಇವತ್ತು ಭಾನುವಾರ. ಸೊ ಸಾಕಷ್ಟು ಜನ ಗೆಸ್ ಮಾಡ್ತಿದ್ರಿ. ಇದು ಒಂದು ಪುಟ್ಟು ಸರ್ಪ್ರೈಸ್ ಅಂತ ಹೇಳ್ಬೋದು ನಮಗೆ. ಹಾಗೆ ನೀವು ನಮಗೆಲ್ಲ ಬ್ಲೆಸ್ ಮಾಡಬೇಕು, ಈ ಒಂದು ಸರ್ಪ್ರೈಸ್ಗೆ ಸಪೋರ್ಟ್ ಮಾಡಬೇಕು. ಅಂಡ್ ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನ ಕಾಮೆಂಟ್ಸ್ ಅಲ್ಲಿ ನನ್ನ ವಿಡಿಯೋದಲ್ಲಿ, ನಿಶನ್ ವಿಡಿಯೋದಲ್ಲೆಲ್ಲ ಗೆಸ್ ಮಾಡಿದ್ರಿ. ಬಿಸ್ನೆಸ್ ಹಾಗೆ ಎಂಗೇಜ್ಮೆಂಟ್ ಎಲ್ಲ ಮಾಡಿಸ್ಬಿಟ್ಟಿದ್ರಿ ಒಂದ್ಸತಿ ಕಮೆಂಟ್ಸ್ ಅಲ್ಲಿ. ಅದೆಲ್ಲ ಆಗುತ್ತೆ ಮುಂದಕ್ಕೆ. ಇವಾಗ ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ಲ, ಬ್ಯಾಕ್ ಎಂಡ್ ಬುಡ ಹಾಕ್ಬೇಕಲ್ಲ, ಅದನ್ನ ಮಾಡ್ಕೊಂಡಿದೀವಿ. ಸೊ ಏನಪ್ಪಾ ಅಂತಂದ್ರೆ ನಾವು ಫಸ್ಟ್ ಇದ್ದಿದ್ದ ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ಹೇಗಿದೆ ಮನೆ ಏನು ಅಂತ ಮುಂದೆ ನೋಡ್ಕೊಂಡು ಹೋಗ್ತಾ ಇರಿ. ಯಾಕೆ ಶಿಫ್ಟ್ ಆಗಿದ್ದೀವಿ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮದು ಫ್ಯಾಮಿಲಿ ದೊಡ್ಡದಾಗಿದೆ. ಆ್ಯಂಡ್ ನಾವು ಮೈಸೂರಿಂದ ಬಂದರೆ ಸಾಕಷ್ಟು ಜನ ಬರ್ತಾ ಇರ್ತೀವಿ. ಅಲ್ಲಿ ಸ್ವಲ್ಪ ಸ್ಟೇ ಆಗಲಿಕ್ಕೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಆಲ್ಸೋ ಪಾರ್ಕಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಒಂದು ಪ್ಲ್ಯಾನ್ ನಮಗೆ 1 year ಬ್ಯಾಕೇ ಇತ್ತು. ನನ್ನ ಮದುವೆಗೂ ಮುಂಚೆನೇ ಶಿಫ್ಟ್ ಮಾಡಬೇಕು ಅಂತ. ಬಿಕಾಸ್ ಇವಾಗ ಬಂದರೆ ಅಜ್ಜಿ ಎಲ್ಲ ಬರ್ತಾ ಇರ್ತಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರಲಿ, ಇಲ್ಲ ನಿಖಿಲೋ ಫ್ಯಾಮಿಲಿ ಮೆಂಬರ್ಸೇ ಆಗಿರಲಿ, ನಮ್ಮ ದೊಡ್ಡಮ್ಮ, ನಮ್ಮ ಆಂಟಿ ಎಲ್ಲರೂ ಬರ್ತಾ ಇರ್ತಾರಲ್ಲ. ಸ್ವಲ್ಪ ಅಲ್ಲಿ ಸ್ಟೇ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅದು ಕಟ್ಟಿ ತುಂಬ ವರ್ಷ ಆಗಿತ್ತು. ಸೊ ಅಲ್ಲಿ ಸ್ವಲ್ಪ ಎಲ್ರಿಗೂ ಕನ್ವೀನಿಯೆಂಟಾಗಿ ಸ್ಟೇ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರಿಂದ ಮನೆ ದೊಡ್ಡದು ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಅಣ್ಣನ ಮದುವೆ ಆದರೆ, ನಮ್ಮ ಅತ್ತಿಗೆ ಆಗೋರು ಬಂದರೆ ಅವರು ಬದುಕಿ ಬಾಳಕ್ಕೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ. ಹಾಗೆ ನಾವು ಬಂದರೂ ಅವಾಗ ಸ್ಟೇ ಆಗೋಕ್ಕೆಲ್ಲ ಸ್ವಲ್ಪ ಸ್ಪೇಷಿಯಸ್ ಆಗಿರಲಿ ಅಂತ ಪೀಸ್ ಆಗಿ. ಆ್ಯಂಡ್ ನಾವು ಮನೆ ಮಾಡಿರೋದು ಬೆಂಗಳೂರಲ್ಲೇ ಗೈಸ್, ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಆ್ಯಂಡ್ ಆ ಮನೇನ ರೆಂಟ್ ಕೊಟ್ಟಿದ್ದೀವಿ. ರೆಂಟ್ ಕೊಟ್ಬಿಟ್ಟು ನಾವು ಹೊಸ ಮನೆ ಬಂದಿರೋದು. ಇವಾಗ ವೆಲ್ಕಮ್ ಬ್ಯಾಕ್. ಆಮೇಲೆ ಹೇಳ್ತಾ ಇದೀವಿ ಎಲ್ಲ ಆಗೋಗ್ಬಿಟ್ಟಿದೆ. ಇವಾಗ ಬಿಸಿಲಿ. ಸೊ ಎಲ್ಲ ಮುಗ್ದಿದೆ. ನಮಗಂತೂ ಮನೆ ತುಂಬಾ ಇಷ್ಟ ಆಗಿದೆ. ಅಂಡ್ ಸಖತ್ತಾಗಿದೆ ಮನೆ. ಅಂಡ್ ಇವ್ರಿಬ್ರಿಗೆ ಎಷ್ಟು ಬೇಕಷ್ಟಿದೆ ಗೈಸ್. ಇವಾಗ ಅದ್ರದ್ದು ತುಂಬಾ ಜನ ಇದ್ರೆ ಚಂದ. ದೊಡ್ಡದಾಯ್ತು ನಮ್ಮಿಬ್ರಿಗೆ. ನಾವಿಬ್ರು ಇದಕ್ಕೆ ಒಂದು ಸ್ವಲ್ಪ ಸ್ಪೇಸ್. ನಾನು ನನ್ನ ಮದುವೆಗೂ ಮುಂಚೆನೆ ಮಾಡೋ ಹೇಳ್ತಿದ್ದೆ. ಫ್ಯೂಚರ್ ನ ಪ್ಲಾನ್ ಮಾಡಿ ಮಾಡ್ಕೊಂಡಿರೋದ್ರಿಂದ ಇಟ್ಸ್ ನೀಡೆಡ್ ಲೈಫಲ್ಲಿ. ನೀಡೆಡ್ ಚೇಂಜಸ್ ನೀಡೆಡ್. ಬನ್ನಿ ಸ್ವಾಗತ ಮನೆಗೆ ಸುಸ್ವಾಗತ. ಎಲ್ಲರಿಗೂ ನಮ್ಮ ಹೊಸ ಮನೆಗೆ ಸ್ವಾಗತ ಸುಸ್ವಾಗತ. ಹತ್ರ ಆಗ್ಬೋದೇನಲ್ವ ನಿಮ್ಮ ಮನೆಯಿಂದ? 15 ನಿಮಿಷನಾ? ನಿಮ್ಮ ಮನೆ ಶ್ರೀನಗರದಲ್ಲಿ ಇರೋದು, ಅಲ್ಲಿಂದ ಹತ್ರ ನಮ್ಮ ಮನೆ. ಎಸ್. ಆ್ಯಂಡ್ ಮಧುಗೌಡ ಅವರು ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ನೋಡಿ, ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಫೋಟೋ ತೊಗೊಂಡಿದ್ದು. ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿ ಹಣ್ಣು ಹಂಪಲೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ. ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಹಾಯ್ ದೊಡ್ಡಮ್ಮ, ವೆಲ್ಕಮ್ ಟು ಅವರ್ ನ್ಯೂ ಹೋಮ್. ದೊಡ್ಡಮ್ಮ ಬಂದಿದ ತಕ್ಷಣ ಕೆಲಸ, ತಕ್ಷಣ ಕುಂಕುಮ ಇಡೋದು ಎಲ್ಲ. ಆ್ಯಂಡ್ ಬಾವ ಇನ್ನೂ ರೆಡಿ ಆಗಿಲ್ಲ ಪಾಪ. ಅವರು ಬಾವಂಗಂತೂ ಫುಲ್ ದಿಲ್ ಖುಷ್ ಮನೇಲಿ. ಬಾವ ಅವರಿಗೆ ನಿಶಾ ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಇನ್ನು ನಮಗೆ ಒಂದು ಅರ್ಧ ಗಂಟೆ ಟೈಮ್ ಇದೆ. 11 ಗಂಟೆ ಅಷ್ಟಲ್ಲಿ ಹಾಲು ಉಕ್ಕಿಸ್ಬೇಕು. ಆಲ್ರೆಡಿ 10:15 ಆಗಿದೆ. ನಾವೇನು ಸಿಂಪಲ್ ಆಗಿ ಹಾಲು ಉಕ್ಕಿಸ್ತಾ ಇರೋದಲ್ವಾ. ಸೊ ಅವ್ರಿಗೆ ಹಾಲು ಉಕ್ಕಿಸ್ಬೇಕು. ಬಟ್ ಪೂಜೆ ಗ್ರ್ಯಾಂಡ್ ಅಂದರೆ ಮನಸ್ಸಿಂದ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ ಗೈಸ್. ಹೊಸ ಮನೆಗೆ ಮಂಚಗಳು ಬುಕ್ ಮಾಡಿದ್ದು, ಕಿಂಗ್ ಸೈಜು 2 ರೂಮ್ಗೆ. ಇಲ್ಲೊಂದು ರೂಮು ಮತ್ತು ಅದೊಂದು ರೂಮ್ಗೆ ಬರ್ತಾ ಇದೆ ಎಲ್ಲ. ನೋಡಿ ಯಾವ ಥರ ಇದೆ ಅಂತಂದರೆ, ಇದೆಲ್ಲ ಎಲ್ಲ ಡಿಸ್ಮೆಂಟಲ್ ಮಾಡಿರ್ತಾರೆ. ಇಲ್ಲಿ ಬಂದು ಫಿಟ್ ಮಾಡ್ತಾರೆ. ನಂದಿ ಪಾಪ ಎಲ್ಲ ನಿಂತ್ಕೊಂಡೆಲ್ಲ ಮಾಡಿಸ್ತಾ ಇದ್ದಾನೆ. ನಮ್ಮ ಬಾವ ಮತ್ತು ನಂದಿ ಎಲ್ಲ ಸೇರ್ಕೊಂಡು. ಏನು ಬ್ರಾ ಸಮಾಚಾರ? ಬೆಂಗಳೂರು ಕಡೆಗೆ ಏನೋ ಮನೆ ಓಪನಿಂಗ್, ಅದಕ್ಕೆ ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಓಕೆ ವಿನೋದ್, ಹಾಯ್, ಚೆನ್ನಾಗಿದ್ದೀರಾ ಅಣ್ಣ? ಸ್ಲಿಮ್ ಆ್ಯಂಡ್ ಫಿಟ್ ಚೆನ್ನಾಗಿದೆಯಾ ಅಣ್ಣ? ಸೂಪರ್. ಹೆಂಗಿದೆಯಾ ಅಣ್ಣ? ಫಿಟ್ನೆಸ್ ಗೈಸ್, ನಾನು ಇವನು ಹತ್ತತ್ರ ಒಂದು 20 ವರ್ಷದಿಂದ ಒಂದೇ ಏರಿಯಾದಲ್ಲಿದ್ದ, ಒಂದೇ ಮನೇಲಿದ್ದು.
ಸೊ ಒಂದೇ ಮನೆ ಅಂದರೆ ಅಕ್ಕಪಕ್ಕ ಮನೆ ಗೋಡೆಗಳು ಅಂಟ್ಕೊಂಡಿದ್ದು. ಇವತ್ತು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಅವಾಗ ಬಾ ಅಂತ ನೀವು ಹೇಳ್ತಾ ಇದ್ದೀನಿ, ನೋಡೋಣ ಏನು ಮಾಡ್ತಾನೆ. ಬರ್ತೀನಿ 5 ಅವರ್ ಜಿಮ್ಮಲ್ಲೇ ಕಳೆದ್ರೆ ಎಲ್ಲಿ ಬರ್ತಾನೆ. ಇಲ್ಲಿಗೂ ಬರ್ತೀನಿ ಬೇಜಾರಾಗುತ್ತೆ. ಬರಪ್ಪ ಅವಾಗ ನಮ್ಮ ಅಂಕಲ್ ನಮ್ಮ ಆಂಟಿ ಬಂದಿದ್ದಾರೆ. ಆಂಟಿ ಅನ್ನಕ್ಕೆ ನನಗೆ ಒಂಥರ ಸುಮಿತ್ರಮ್ಮ ಬಂದಿದ್ದಾರೆ. ಈಗ ರೆಡಿ ಆಗ್ತಾ ಇದ್ದೀನಿ. ನಾನು ಫ್ರೆಶಪ್ ಆಗಿ ಫಸ್ಟ್ ಹೆಣ್ಮಕ್ಳುಗಳೆಲ್ಲ ಪೂಜೆ ಮಾಡಬೇಕಲ್ಲ, ಅವ್ರು ಫಸ್ಟೆಲ್ಲ ರೆಡಿಯಾಗಿ ಮಗು ಸೀರಿಯಲ್ ನಿಲ್ಲಿಸ್ತಾ ಇದ್ದಾರೆ, ಡ್ರೆಸ್ಸಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲ ಫ್ರೆಶಪ್ ಆಗಿ ಬಂದಿದ್ದಾರೆ. ಇನ್ನೇ ಇಲ್ಲ, ಪೂಜೆ ಮಾಡಬೇಕು ಗೈಸ್. ವಯಸ್ಸೆಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನಮ್ಮ ಬಾವ ಒಬ್ಬರೇ ಸ್ನಾನ ಮಾಡ್ಕೊಂಡು ನಿಂತಿರೋದು. ಏನು ಮಾಡ್ತಿದ್ಯಾ? ಚಿನ್ನು ಯಾವಾಗ ಬಂದೆ? ನೀನು ನೋಡೇ ಇಲ್ವಲ್ಲ, ನಿಜ ನೋಡ್ಲಿಲ್ಲ ನಾನು. ಅವಾಗಿದಿಲ್ಲ ಕೂತಿದ್ಯಾ? ಅವಾಗಲೇ ಬಂದೆ. ನಮ್ಮ ಹೊಸ ಮನೆಗೆ ಪೂಜೆ ಮಾಡ್ತಾ ಇದ್ದೀರಿ ಫಾರ್ ದಿ ಫಸ್ಟ್ ಟೈಮ್. ನಮ್ಮ ಮನೆ ದೇವರು ಕಾಲಭೈರವೇಶ್ವರ, ನಮ್ಮ ಅಮ್ಮಂಗೆ ಇಷ್ಟವಾದ ದೇವರು ಗೈಸ್. ನಡಿ ಚಿಂಚಿಂಗಿರಿಗೆ ಹೋಗೋಣ. ಇಲ್ಲೊಂದು ಗಣಪತಿ ಇಟ್ಟಿದ್ದೀವಿ. ಯಾರು ಗಿಫ್ಟ್ ಕೊಟ್ಟು ನನಗೆ ಸಿಲ್ವರ್ ಗಣಪತಿ. ನಮ್ಮ ಏನಪ್ಪ ಎಲ್ಲ ಆರಾಮ? ಎಲ್ಲ ಸೂಪರ್ ಆರಾಮ್. ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ಸಕಾಲ ನಡೀತಾ ಇದೆ. ಎಲ್ಲ ಆಗಿದೆ. ನೀವು ಇದ್ಮೇಲೆ ಸೂಪರ್ ಆಗಿ ಇದ್ದೇ ಇರುತ್ತಲ್ವಾ ಗೈಸ್. ಈಗ ಹಾಲು ಉಕ್ಕಿಸ್ಬೇಕು. ಎಲ್ಲ ಒಂದು ರೌಂಡ್ ಪೂಜೆ ಮಾಡ್ತಾ ಇದ್ದಾರೆ. ಹಾಯ್ ಅಮ್ಮ, ಪೂಜೆ ಮಾಡ್ದಾ? ಮಾಡ್ತಾ ಇದ್ದಾರೆ ಅಮ್ಮ ಆದ್ಮೇಲೆ. ಅರ್ಪಿತಕ್ಕ ಕೊನೆಗೂ ಬರಲಿಲ್ಲ. ಹುಷಾರಿಲ್ಲ. ನಮ್ಮ ಅಕ್ಕಂಗೆ, ದೊಡ್ಡ ಅಕ್ಕಂಗೆ ಹುಷಾರಿಲ್ವಂತೆ ಗೈಸ್, ಅದಕ್ಕೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬರ್ತಾರೆ. ಆ್ಯಂಡ್ ಈ ರೂಮ್ಗೊಂದು ಕಾಟು ಫಿಟ್ ಆಗ್ತಾ ಇದೆ. ಮತ್ತಣ್ಣ ಉಸ್ತುವಾರಿ ತಗೊಂಡಿದ್ದಾರೆ ಕಾಟ್ ಫಿಟ್ ಮಾಡ್ಸಕ್ಕೆ. ಗೈಸ್ ಈಗ ಹಾಲುಕ್ಸುವ ಸಮಯ ಮುಂದುವರಿಸಿದ್ದಾಳೆ. ಫುಲ್ ಎಲ್ಲ ಸುರಿಬೇಕಾ ದೊಡ್ಡಮ್ಮ ಕೆಳಗಡೆಗೆ? ಪೂಜೆ ಮಾಡ್ದ ನಾವು ಸುಮಿತ್ರ ಸುಮಿತ್ರಕ್ಕ ದೊಡ್ಡಮ್ಮ ಮಾತಾಡಪ್ಪ ಹಿರಿಯರು ಚಂದ್ರಕ್ಕಲ್ ಸಾರಿ ಈಗ ಅದಕ್ಕೆ ಹಾಕ್ಬಿಟ್ಟು ಎಲ್ಲರೂ ಕೊಡು ಗ್ಲಾಸ್ ಎಲ್ಲ ಗುದ್ದು ಬಾವಿಗೆ ಬಿದ್ದು ಅಲ್ಲೇನಿದು ಇಲ್ಲ. ಹಾಯ್ ಅಕ್ಕ, ರಜನಿ ಅಕ್ಕಾಯ್, ಪದ್ದುಮ್ಮ ಅಲ್ಲಿ ಕರೀತಾ ನೋಡಿ, ಏನೋ ಕೇಳ್ತಾ. ಬಿದ್ದುಟ್ಟಿರೋದು ಅದು ನೀಟಾಗಿ ಹುಟ್ಟಿಲ್ಲ ಅಷ್ಟೇ. ಹಾಯ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಪಾಪ ಊರಿಂದ ಬಂದಿದ್ದಾರೆ. ಹೇಗಿದೆ ಬೆಂಗಳೂರು ವೆದರ್? ಚಳಿ ಅಲ್ವಾ ಎಲ್ಲ ಕಡೆನೂ. ಬಟ್ ಏನು ಸೈಲೆಂಟ್ ಕೂತ್ಕೊಂಡ್ಬಿಟ್ಟಿದ್ಯಾ ಬಂದು? ನಿನಗೆಲ್ಲ ಕೂತ್ಕೊಳ್ಳಲ್ವಲ್ಲ? ಒಂದು ಸ್ವಲ್ಪ ಹೊತ್ತು, ಸ್ವಲ್ಪ ಆಮೇಲೆ ಸರಿ ಆಯ್ತದೆ. ಸೆಟ್ ಆಗಬೇಕು ಮನೆಗೆ. ಮೋಟ್ರು ಸ್ಟಾರ್ಟ್ ಆಗಿಲ್ಲ ಇನ್ನು. 3 ಜನ ಅಕ್ಕ ತಂಗಿರು ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅಕ್ಕ ಊಟ ಚೆನ್ನಾಗಿದ್ಯಾ? ಸೂಪರ್ ಚೆನ್ನಾಗಿದೆ.
ಪಲಾವ್ ಇನ್ನೂ ಬಂದಿಲ್ಲ. ಬರ್ತಾ ಇದೆ ಪಲಾವ್ ಅಂದಿವೆ. ಸಾಗ್ಬಿಡಕ್ಕ? ಕಾರ್ನ್ದು ಪಲ್ಯ ಮತ್ತು ಬೀನ್ಸ್ ಪಲ್ಯ, ಪೂರಿ, ಡ್ರೈ ಜಾಮೂನು, ಸಾಗರ್. ದೊಡಮ್ಮ ಉಳ್ಳಿಕಾಯಿ. ಪಾಪ ನಮ್ಮ ದೊಡಮ್ಮ ಬೆಳಗ್ಗೆನೆ ಬಂತ 7 ಗಂಟೆಗೆ. ಹೊಟ್ಟೆ ಬೇರೆ ಹಸ್ಬಿಟ್ಟೈತೆ. ನಾಷ್ಟ ಮಾಡಿಲ್ಲ, ಸ್ವಲ್ಪ ಸುಸ್ತು ಪಡ್ತಾ ಇದ್ರು ಒಂಚೂರು. ಅಮ್ಮ ಊಟ ಎಲ್ಲ ಚೆನ್ನಾಯ್ತಾ? ಹಾಂ, ಟೀ ಮಾಡ್ಕೊಟ್ರಾ? ರಾಗಿ ಗಂಜಿ ಮಾಡಿದ್ರೆ ಮಾಡ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೆಲ್ಲ ಯಾಕೆ ಹಿಂಗೆ ಕ್ಯೂ ಅಲ್ಲಿ ಬನ್ನಿ ದಯವಿಟ್ಟು. ಹಾಂ, ಏನಪ್ಪ ಡಯಟ್ ನಿಂದು? ಇವತ್ತೆಲ್ಲ ತಿಂತಾರ ಬಿಡಿ. ಎಲ್ಲ ತಿನ್ಬೇಕು. ಸ್ನೇಹಿತನ ಮನೆ ಹೋಗಿ ಇದು ಆಲೋಚಿಸಿದ್ದೀವಿ. ಏನು 72 ಡೇಸ್ ಆಯ್ತು. ಆಯ್ತು. ಮನೆ ಇಷ್ಟ ಆಯ್ತಾ? ಮನೆಗೆಲ್ಲ ಇಷ್ಟ ಆಯ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಊಟನೂ ತುಂಬಾ ಚೆನ್ನಾಗಿದೆ. ಬರ್ತಾ ಇರ್ಬೇಕು ಅವಾಗ ಅವಾಗ. ನಿಮ್ಮ ಮನೆ ಪಕ್ಕನೇ ಮಾಡಿದ್ದೀನಿ. ತುಂಬಾ ಹತ್ರ, ನಿಯರೆಸ್ಟ್. ಹಾಂ, ಸರಿ, ಊಟ ಮಾಡಿ ಅಂತ. ಬಾಬಾ ಮಾವ, ಚೆನ್ನಾಗಿದೆ ಊಟ? ಸೂಪರ್ ಆಗಿದೆ. ಏನು ಇಬ್ರು ಸ್ನೇಹಿತರುಗಳು ಅಕ್ಕಪಕ್ಕ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರಿ? ಇವಾಗ ಟೆಸ್ಟಿಂಗ್ ನಡೀತಾ ಇದೆ. ರೆಡಿ 1 2 3 ಸ್ಟಾರ್ಟ್. ರೆಡಿ? ಓಕೆನಾ? ಸ್ಟಾರ್ಟ್ ಮಾಡಿ. ಹಾಂ, ಹೇಳಿ. ನಿಶುಂದು ಒಂದು ಕ್ಲಿಪ್ಪಿಂಗ್ ಇದೆ, ನಾನು ಅದನ್ನ ಹುಡುಕ್ತಾ ಇರ್ತೀನಿ, ಅಲ್ಲಿವರೆಗೂ ಅವ್ರು ಮಾತಾಡ್ತಾ ಇರ್ಲಿ. ಏನಿಲ್ಲ, ಮದನಣ್ಣ ಹೊಸ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ದೊಡ್ಡ ಮನೆ ಮಾಡೋರೆ. ಸೊ ಯಾವ ರೂಮಲ್ಲಿ ಯಾರು ಇದ್ರೂ ಗೊತ್ತಾಗಲ್ಲ ಇವಾಗ. ಚೆನ್ನಾಗಿದೆ ಮನೆ ಅಂತೂ, ಸಕ್ಕದಾಗಿದೆ. ಏರಿಯಾ ಅಂತೂ ಚಿಂದಿಯಾಗಿದೆ, ಪೀಸ್ ಆಗಿದೆ. ನನಗೆ ಈ ಮನೇಲಿ ಇದಿಷ್ಟ ಆಯ್ತು, ಈ ಪಾರ್ಟ್ ಇಷ್ಟ ಆಯ್ತು. ಅಣ್ಣ ಹೋಮ್ ಟೂರ್ ಮಾಡ್ತಾರೆ, ಅವಾಗೆಲ್ಲ ತೋರಿಸ್ತಾರೆ. ಸೊ ಆಲ್ರೆಡಿ ಎಲ್ಲ ಆರ್ಗನೈಸ್ ಮಾಡಾಗಿದೆ, ಇನ್ನೇನು ಬಾಕಿ ಇಲ್ಲ. ಇನ್ನೊಂಚೂರು ಚಿಕ್ಕ ಪುಟ್ಟ ಐಟಮ್ಸ್ ಬಂದರೆ ಅಷ್ಟೇ, ಮುಗೀತು. ಪಟ್ಟಂತ ಹೋಮ್ ಟೂರ್ ಮಾಡಿ ಕೊಟ್ಬಿಡ್ತಾರೆ. ಎಸ್. ಆ್ಯಂಡ್ ಗೈಸ್, ಇವರೆಲ್ಲ ಸಪೋರ್ಟಿಂದ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲ್ಲ ಸೆಟ್ರೇಟ್ ಮಾಡಿದ್ದೀವಿ. ಇವ್ರಿಗೆ ಒಂದು ಕಂಡೀಷನ್ ಹಾಕಿದ್ದೀನಿ, ಎಲ್ಲೇ ಬಂದರೂ ಬೆಂಗಳೂರಲ್ಲಿ ಇಲ್ಲಿ ಬಂದು ಸ್ಟೇ ಆಗ್ಬಿಟ್ಟು ಹೋಗ್ಬೇಕು ಅಂತ. ಒಂದ್ಸಲ ಬರ್ಬೇಕಂತೆ, ನನ್ನ ಫ್ರೆಂಡ್ಸ್ ಜೊತೆ ಬಂದಾಗ ಬರ್ಬೇಕಂತೆ. ನಾವು ಅಲ್ಲಿ ಇದ್ದಿದ್ರೆ ಸ್ಟೇ ಆಗ್ತಾ ಇರ್ಲಿಲ್ಲ, ಹೊಟ್ಟೋಗ್ಬಿಡ್ತಾ ಇದ್ವಿ ಮೈಸೂರಿಗೆ. ಆಮೇಲೆ ಬಂದ್ರು. ಸೊ ಇವಾಗ ಕಂಡೀಷನ್ ಹಾಕಿದ್ದಾನೆ. ಅಲ್ಲಾದ್ರೆ ಏನಾದ್ರು ಒಂದು ಹೇಳ್ತಾ ಇದ್ದೆ ನೀನು, ಇಲ್ಲ ದೂರ, ಆಮೇಲೆ ಎಲ್ಲರೂ ಸ್ಟೇ ಆಗೋದು ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಅಂತ. ಇಲ್ಲ, ಅದಕ್ಕೆ ಅಂತಾನೆ ಮಾಡಿದ್ದೀನಿ, ಎಲ್ಲರೂ ಉಳ್ಳಾಡ್ಬೋದು ಅಲ್ಲಿಂದ ಇಲ್ಲಿವರೆಗೂ, ಇರಲೇಬೇಕು ಇಲ್ಲಿ ಅಂತ ನಾನು ಫಿಕ್ಸ್ ಆಗಿದ್ದೀನಿ ಗೈಸ್. ಒಂದು 10 days ಒನ್ಸ್, 1 week ಒನ್ಸು ಬರಲೇಬೇಕು. ಯಾಕಂದರೆ ನಮ್ಮ ಅಣ್ಣನ ಒಬ್ಬನ್ನೇ ಬಿಟ್ಟೋದ್ರೆ ನೀವು ಅದನ್ನೇ ಕಾಯ್ತಾರಪ್ಪ. ನೋಡಿ ನಮ್ಮ ಭಾವ, ನಾನು ಒಬ್ಳೆ ಬರಲ್ಲ, ನಿಮ್ಮ ಭಾವನ ಹೇಳ್ಕೊಂಡೇ ಬರೋದು, ನನ್ನ ನಾದ್ನಿನ ಹೇಳ್ಕೊಂಡೇ ಬರೋದು. ಎಲ್ಲರೂ ಬರಬೇಕು. ಆಮೇಲೆ ಇವ್ರಿಬ್ರು ಇದಾರಲ್ಲ ಗೈಸ್, ಇವ್ರನ್ನೂ ಹೇಳ್ಕೊಂಬನ್ನಿ. ನೋಡಿ ಗೈಸ್, ಪಬ್ಜಿ ಆಡ್ತಾ ಇದ್ದಾರೆ. ಮುತ್ತಣ ಓಪ ಈಗ ಹಲೋ ಹಾಯ್ ಮಾಡಿ ಅಲ್ಲಿ ಎಲ್ರಿಗೂ. ಹಾಯ್. ಪಬ್ಜಿ ಸಖತ್ತಾಗಿ ಹೊಡಿತಾ ಇದಾರೆ ಎಲ್ಲರಿಗೂ. ಇಲ್ಲಿ ಹಿಂಗೆ ಮಾಡೋದು. ಯಾಕ ಒಂದ್ರಲ್ಲಿ ಎಡ್ಕೊತಿದ್ದೀರಾ? ಏನೋ ತೊಂದರೆ ಇದೆ, ಏನೋ ಸಮಸ್ಯೆ ಇದೆ. ಪದ್ದು ಇಣ್ಕಿ ನೋಡ್ತಾ ಇರ್ತಾಳೆ. ಅಲ್ಲೇ ತೋರಿಸಿ ಹೇಳ್ತೀನಿ ಝೂಮಲ್ಲಿ. ನಮ್ ನಿಶನ್ಗೆ ಶಾಪಿಂಗ್ ಮಾಡಕ್ಕೆ ಪಕ್ಕದಲ್ಲಿ 1 kilometer ಎಲ್ಲ ಶಾಪಿಂಗು ಐತೆ, ಎಲ್ಲ ಬ್ರ್ಯಾಂಡ್ಸು ಐತೆ ಆಲ್ಮೋಸ್ಟ್. ಇವಾಗ ಸಂಜೆ ಮುಗಿತಾ ಇದ್ದಂಗೆ ನಾನು ಬರ್ಡೇ ಶಾಪಿಂಗ್ ಹೋಗೋದೆ. ಸಿಕ್ತು ನಿಶನ್ದು ಏನು ವಿಡಿಯೋ ಇಲ್ಲಿ ತೋರ್ಸು. ಏನಿದು? ಯಾಕೆ ಪೀಶಾ ಏನಾಯ್ತಿದೆ? ನಾನು ಹಾಕಲ್ಲ ಅನ್ಬಿಟ್ಟು ಮಾಡಿರ್ತೀನಿ. ಇವಳು ಸೂಪರ್. ಫ್ರೆಂಟಿಗೆ ಇದೆ ಕೊಡ್ಬೇಕು. ಜನ ಎಲ್ಲ ನೋಡ್ಬಿಟ್ರೆ ಈಗಲೇ ಬೇಡ. ನಮ್ಮಳಾಗಲೇ ರಿವೀಲ್ ಆಗ್ಬಿಡ್ತದೆ ನಿಶುನ ಅವತಾರಗಳು. ಓಕೆ ಗೈಸ್, ಈ ವ್ಲಾಗ್ ನಮ್ಮ ಹೊಸ ಮನೆಯ ಓಪನಿಂಗ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನ ಚಾನಲ್ ಮಾಡ್ಕೊಬಿಡಿ ಗೈಸ್ ಪ್ಲೀಸ್. 3 ಜನ.